ಈಗ ಹೇಳಿ, ಯಾಕೆ ಅವ್ರನ್ನ ಕೂಡ ಹಾಕಿದ್ರಿ? ನೋಡಾದಿತ್ಯ, ನಾವು ಅವ್ರಿಗೆ ಹೊಡೆದು ಕೈ ಕಾಲು ಮುರಿಯೋದು, ಅವ್ರ ಪ್ರಾಣ ತೆಗೆಯೋದು ಇವೆಲ್ಲ ಎಷ್ಟೊತ್ತಿನ ಕೆಲಸ. ಆದರೆ ನಾವು ಆ ರೂಟಲ್ಲಿ ಇಲ್ಲ. ಅವನು ಮತ್ತೆ ನಾಳೆ ಏನಾದರೂ ಪ್ಲ್ಯಾನ್ ಮಾಡ್ಕೊಬಂದು ಕಿರಿಕ್ ಮಾಡ್ತಾನೆ ಅಂತ ಡ್ಯಾಡಿ ಟೆನ್ಷನು. ನೀನು ನೋಡಿದ್ರೆ ಫುಲ್ ಉಲ್ಟಾ ಹೊಡಿತಿದ್ಯಾ? ಹೌದಪ್ಪ, ಕುರುಕ್ಷೇತ್ರ ಯುದ್ಧದಲ್ಲಿ ಯಾವ ಬಾಣ ಹೊಡಿಲಿ ಅಂತ ಯೋಚನೆ ಮಾಡ್ತಿದ್ನಲ್ಲ, ಅವನು ಯಾರು ಹೇಳು? ಅವನು ರೀ, ಯಾರೋ ಒಬ್ಬ, ಸುಮ್ಮನೆ ಇರ್ತೀರಾ? ಕರ್ಣ. ಆ ಕರ್ಣ ಮಾತ್ರ ಆಗ್ಬೇಡ ಕಣಪ್ಪ. ನೋಡು ಸಂಜು, ನಾಳೆ ಎಲ್ಲದಕ್ಕೂ ಡೆಡ್ಲೈನ್. ಲಾಯರ್ ಏನೇನು ಕೇಳ್ತಾನೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಅದಕ್ಕೆ ಅವನಿಗೆ ಊಟದಲ್ಲಿ ಸಖತ್ತಾಗಿ ನಿದ್ದೆ ಮಾತ್ರ ಹಾಕ್ಕೊಟ್ಟಿದ್ದೀನಿ. ನಾಳೆ ಬೆಳಗ್ಗೆ ತನಕ ಅವನಿಗೆ ಎದೆ ಹೇಳೋದು. ಏನ್ ಹಾಗೆ ನೋಡ್ತಿದ್ಯಾ ಆದಿತ್ಯ? ಇದನ್ನೆಲ್ಲ ನಾವು ಮಾಡ್ತಾ ಇರೋದು ನಿನ್ನ ಒಳ್ಳೇದಕ್ಕೋಸ್ಕರನೇ. ನೋಡು, ನೀನು ನಿಮ್ಮ ಅಪ್ಪ ಅಮ್ಮನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ಯಾ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆದಷ್ಟು ಬೇಗ 10 ಲಕ್ಷ ತಗೊಂಡು ನೀನು ನಿಮ್ಮ ಮನೆಗೆ ಹೋಗಲಿ ಅಂತ ಇಷ್ಟೆಲ್ಲ ಗಡಿಬಿಡಿ ಮಾಡ್ತಿರೋದು. ನೋಡಿ, ನಾನು ಪೂರ್ತಿಯಾಗಿ ರೆಡಿಯಾಗಿದ್ದೀನಿ. ನಾಳೆ ಲಾಯರ್ ಏನೇ ಪ್ರಶ್ನೆ ಕೇಳಿದ್ರು ನಾನು ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ನನ್ನಿಂದ ಒಂದು ಜೀವಕ್ಕೆ ಹಾನಿ ಆಗಬಾರ್ದು. ಅವ್ರಿಗೇನು ಮಾಡಬೇಡಿ ಅಷ್ಟೇ. ಅಬ್ಬಬ್ಬಬ್ಬಬ್ಬಬ್ಬಾ, ದೇವತಾ ಮನುಷ್ಯ. ಮೊದಲು ನಿನ್ನ ಜೀವದ ಬಗ್ಗೆ ಯೋಚನೆ ಮಾಡು. ನಿನ್ನ ಜೀವ ಇದ್ದರೆ ಬೇರೆ ಜೀವದ ಬಗ್ಗೆ ಆಮೇಲೆ ಯೋಚನೆ ಮಾಡಿವಂತೆ. ಈ ಸಂಜು ಅವನ ಜೀವಕ್ಕೆ ಯಾವತ್ತೂ ಕೇರ್ ಮಾಡೋನಲ್ಲ. ನನಗೆ ನಮ್ಮ ಅಪ್ಪ ಅಮ್ಮ ತಂಗಿನೇ ಎಲ್ಲ. ನೋಡು, ಅವರೆಲ್ಲರೂ ಆರಾಮಾಗಿರ್ಬೇಕಂದ್ರೆ ನೀನು ನಿನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸರಿ, ನಾಳೆ ನಾನು ಹೇಗೆ ಪರ್ಫಾರ್ಮ್ ಮಾಡ್ತೀನಿ ಅಂತ ನೀವೇ ನೋಡಿ. ಈಗ ಎಲ್ಲರೂ ಮಲ್ಕೋ ಹೋಗಿ. ಹೇಳದ್ನಲ್ಲ, ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ನಾಳೆ ನೀವು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರ ನಾನು ಪರ್ಫಾರ್ಮ್ ಮಾಡ್ತೀನಿ. ಇದು ನನ್ನ ಪ್ರಾಮಿಸ್. ಬನ್ರಿ, ಹೆಚ್ಚಿಗೆ ಪಾಠ ಮಾಡ್ಬಿಟ್ರಿ, ಹುಡುಗನ ತಲೆ ಕೆಟ್ಟೋಗುತ್ತೆ. ಬನ್ನಿ. ನನ್ನ ಕೈಯಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅನ್ಸಿದ್ರೆ ಇವತ್ತು ರಾತ್ರಿನೇಲಿಂದ ಎಸ್ಕೇಪ್ ಆಗೋಗ್ತೀನಿ. ಗುಡ್ ನೈಟ್. ಅಪ್ಪ, ಸ್ವಲ್ಪ ಮಿಸ್ ಆಗಿದ್ರು ನಿನ್ನ ಮಗನ ಜೀವನ ತೆಗೆದ್ಬಿಡೋರಪ್ಪ ಈ ಬಡ್ಡಿ ಮಕ್ಕಳು. ಯಾಕೋ, ಏನಾಯ್ತು? ಅಯ್ಯೋ, ಈಜು 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 ಅಂತ ಲಾಯರ್ ಬಡ್ಡಿ ಮಗ ಕೆರೆಗೆ ತಳ್ಳಬಿಟ್ಟ. ಮನುಷ್ಯತ್ವನೇ ಇಲ್ಲ ನನ್ನ ಮಕ್ಕಳಿಗೆ. ಅಯ್ಯಯ್ಯೋ, ನಿನ್ನ ನೀರಿಗೆ ತಳ್ಬಿಟ್ರಾ? ಹೂನಪ್ಪ, ನನ್ನನ್ನೇ, ನಿನ್ನ ಮಗನ್ನೇ. ಕಂಡೋರ ಮಕ್ಕಳನ್ನ ನೀರಿಗೆ ತಳ್ಳಿ ಆಳ ನೋಡ್ತಾರೆ ಇಲ್ಲಿನ ಜನ. ಅಲ್ವೋ, ನಿಂಗೆ ಈಜೆ ಬರಲ್ವಲ್ಲೋ, ಅದೇಂಗೆ ಈಜ್ಕೊಂಡು ಬಂದೆ? ಬದುಕು ಬಂದ್ಬಿಟ್ಯಾ? ಅಪ್ಪ, ನಿನ್ನ ಕಣ್ಣೆದ್ರಿಗೆ ನಿಂತಿರೋದು ನಾನೇ ಅಪ್ಪ. ಬದುಕಿದ್ದೀನಿ, ದೇವ್ರ ಹೃದಯ ಸದ್ಯ. ಅಯ್ಯೋ, ಏನೇನೋ ನಡೀತಿದೆಯಲ್ಲ ಇಲ್ಲಿ. ಹೂನಪ್ಪ, ಅದ್ಯಾವುದೋ TV ಶೋ ಇದೆಯಲ್ಲ, ಹಂಗಾಗಿದೆ ನನ್ನ ಲೈಫು. ಏನೇನೋ ಟಾಸ್ಕ್ಗಳು. ನೀನು ಹೆಂಗೆ ಈಜ್ಕೊಂಡು ಮೇಲೆ ಬಂದೆ ಅದನ್ನು ಹೇಳು ಮೊದಲು. ನಾನು ಎಲ್ಲಪ್ಪ ಈಜ್ದೆ? ಆ ಲಾಯರ್ ನನ್ನ ನೀರಿಗೆ ತಳ್ದ, ನಾನು ಕೈಕಾಲು ಬಡ್ದೆ ಬಂದೆ. ಈ ಪೆದ್ನನ ಮಕ್ಕಳು ಅದನ್ನೇ ಈಜ್ ಅನ್ಕೊಂಡು ಹಲ್ಕಿರ್ಕೊಂಡು ಎದ್ದೋದ್ರು. ಯಪ್ಪ, ಎಷ್ಟು ಚಳಿಯಿಂದ ನಡುಗ್ತಿದ್ದೆ ಗೊತ್ತಪ್ಪ, ಗಡಗಡ ಗಡ ಅಂತ ನಾನು. ನಿನ್ನ ಕೈ ಕಾಲು ಬಡಿದ ತಕ್ಷಣ ನಿಂಗೆ ಈಜು ಬರಲ್ಲ ಅಂತ ಗೊತ್ತಾಗಿ ಆಚೆ ಎತ್ಬಿಟ್ರಾ? ಹ್ಞೂ, ಎತ್ಬಿಡ್ತಾರೆ. ಏನು ಕಾಮಿಡಿ ಮಾಡ್ತಿದ್ಯಪ್ಪ? ನೀರಲ್ಲಿ ತುಂಬ ಕೆಳಗಡೆ ಆಳಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ. ಏನೋ ತುಂಬ ಆಳಾಯ್ತಾ? ಹೂನಪ್ಪ, ಸುಮಾರು ಒಂದು 3-4 ನಿಮಿಷ ಒಳಗಡೆನೇ ಇದ್ದೆ. ಆದರೂ ಕೈಕಾಲು ಬಡಿತಾನೆ ಇದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ದಡ ಸಿಗ್ದಂಗಾಯ್ತು, ಹಿಡ್ಕೊಂಡು ಎದ್ದು ಬಂದ್ಬಿಟ್ಟೆ. ಯೋ ಮಗನೇ, ಈಜಾಡಕ್ಕೆ ಬರಲಿಲ್ಲ ಅಂದರೆ 2 ನಿಮಿಷನೂ ನೀರಲ್ಲಿ ಇರೋಕ್ಕಾಗಲ್ಲ. ಉಸಿರುಗಟ್ಟಿ ನೆಗೆದು ಬಿದ್ದು ಹೋಗ್ತಾರೆ. ಈಜು ಬರುತ್ತೆ ಕಣೋ, ನಿನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಇರಪ್ಪ. ನೀನು ನನಗೆ ಈಜು ಹೇಳ್ಕೊಟ್ಟಿಲ್ಲ, ನಮ್ಮ ಮೇಷ್ಟ್ರು ಫ್ರೆಂಡ್ಸು ಯಾರೂ ನಂಗೆ ಈಜು ಹೇಳ್ಕೊಟ್ಟಿಲ್ಲ.
ಅದು ಅಲ್ಲದೆ ನಾನು ತಣ್ಣೀರಲ್ಲಿ ಸ್ನಾನನೇ ಮಾಡಿಲ್ಲ ಅಂಥದ್ರಲ್ಲಿ ಸ್ವಿಮ್ಮಿಂಗ್ ಲೋ ಮಗನೇ, ನಿನಗೆ ಗೊತ್ತಿಲ್ಲ, ಈಜಿದ್ದು ನೀನಲ್ಲ ಕಣೋ, ಆದಿತ್ಯಪ್ಪನವರು. ಸಂಜು ಆದಿತ್ಯಪ್ಪನವರಾಗಿ ಈಜ್ಕೊಂಡು ಮೇಲೆ ಬಂದ್ಬಿಟ್ಟ. ನೀನು ಹೋಗ್ಬಿಟ್ಟು ನೀರಿಗೆ ದುಬುಕ್ಕಂತ ದುಮುಕ್ಬಿಡು. ನೀನು ಆದಿತ್ಯಾಗಿ ಇಚ್ಕೊಂಡು ಬಂದ್ಬಿಡ್ತೀಯ. ಹಾಂ, ನಾನಾ? ನಂಗಲ್ಲಿ ಬರುತ್ತೆ ಈಜು. ಇಷ್ಟು ದಿನ ಈ ಮನೆಯವ್ರಿಗೆ ಮಾತ್ರ ತಲೆ ಕೆಟ್ಟಿದೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇಲ್ಲ, ಇನ್ನೊಂದು ತಲೆ ಜಾಸ್ತಿ ಆಗಿದೆ. ನಿನಗೂ ತಲೆ ಕೆಟ್ಟಿದೆ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ಈಗ ಸುಮ್ಮನಿರಪ್ಪ. ನೀವು ಬಿಟ್ರೆ ನನ್ನನ್ನೇ ಆದಿತ್ಯ ಮಾಡಿ ಹಳೆ ಜನ್ಮ ಕರ್ಕೊಂಡೋಗ್ತ್ಯಾ. ನೋಡು, ನೆನ್ಪಿಟ್ಕೊ, ಹಳೆ ಜನ್ಮದಲ್ಲಿ ಆದಿತ್ಯನಪ್ಪ ಬೇರೆ ಆಗಿದ್ದ. ಈಗ ನೀನು ನಮ್ಮಪ್ಪ ಹೆಂಗಾದೆ? ನಾನು ಆದಿತ್ಯ ಆದರೆ ನನ್ನನ್ನು ಕಳ್ಕೋತೀಯ ನೋಡು. ಯೋಚನೆ ಮಾಡು, ನಿನಗೆ ನಿನ್ನ ಮಗ ಬೇಕೋ ಬೇಡವೋ ಅಂತ. ಏಯ್ ಸಂಜು, ಈ ಹುಚ್ಚಿನಿಗೆ ಎಷ್ಟು ಹೇಳಿದ್ರು ಅರ್ಥವೇ ಆಗಲ್ವಲ್ಲ. ಅಲ್ವಾ, ಈಜೆ ಬರಲ್ಲ ಅಂತ ಹೇಳಿದ್ದೆ, ಅಷ್ಟು ಚೆನ್ನಾಗಿದ್ದಲ್ಲ. ನೀನು ಕೆಳಗೆ ಬಿದ್ದು ಹೇಳ್ದೆ ಇದ್ದಿದ್ದು ನೋಡಿ ಗಡಗಡ ಅಂತ ಶೇಕ್ ಆಗ್ಬಿಟ್ಟಿದ್ದೆ. ಆಮೇಲೆ ಎಷ್ಟು ಚೆನ್ನಾಗಿದ್ದು, ಒಳ್ಳೆ ಒಲಿಂಪಿಕ್ಸ್ ಪ್ಲೇಯರ್ ಇದ್ದಂಗೆ ಇದ್ದೆ. ನಮ್ಮ ಕೆಲಸ ಮುಗಿದ್ಮೇಲೆ ನೀನು ಇಲ್ಲಿರ್ಬೇಡ, ನೇರ ಒಲಿಂಪಿಕ್ಸ್ಗೆ ಹೋಗ್ಬಿಡು. ಅರೆ, ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ ನೀವು? ಆದಿತ್ಯನ್ಗೆ ಈಜು ಬರ್ದೆ ಏನು? ಈ ಮನೆಯಲ್ಲಿ ಅವನಿಗಿಂತ ಒಳ್ಳೆ ಈಜೋರು ಯಾರಿದ್ದಾರೆ ಹೇಳಿ? ಸುಳಿಯಿರೋ ಕಾವೇರಿ ನದಿನೇ ಈಜು ಗೆದ್ದವನು ಅವನು. ಆ ಕಾವೇರಿ ವಿಷಯ ಎಲ್ಲ ಈಗ ಯಾಕೆ? ಆದ್ರೂ ಅವನಿಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ, ಮರ್ತು ಹೋಗಿತ್ತು. ಅಯ್ಯೋ ಬಿಡಿ ಅದನ್ನ. ನಾನು ಅದನ್ನ ಕೆಟ್ಟ ಕನ್ಸಂತ ಮರ್ತು ಬಿಟ್ಟಿದ್ದೀನಿ. ಈಗ ನೆನ್ಸ್ಕೊಂಡ್ರು ಓಡೋಗ್ಬಿಡೋಣ ಅನ್ಸುತ್ತೆ. ಆದಿತ್ಯ, ನಿನಗೊಂದು ಸರ್ಪ್ರೈಸ್ ಟೆಸ್ಟ್ ಇದೆ. ಸರ್, ಇಷ್ಟು ಹೊತ್ತಲ್ಲಿ ಟೆಸ್ಟಾ? ಹೌದಪ್ಪ, ಗೊತ್ತಿಲ್ದ ಹೊತ್ತಲ್ಲೇ ನಿರೀಕ್ಷೆ ಇಲ್ಲದೆ ಇರುವಾಗ ಪರೀಕ್ಷೆ ಮಾಡಿದ್ರೆ ಸತ್ಯ ಹೊರಗಡೆ ಬರುತ್ತೆ. ಆರ್ ಯು ರೆಡಿ? ಅಯ್ಯೋ ಬಿಡಿ ಸರ್, ರೆಡ್ಡಿ ಆಗಿದ್ದಿದ್ರೆ ನಾನು ಯಾಕೆ ಇಲ್ಲಿ ಇರ್ತಿದ್ದೆ? ಬಳ್ಳಾರಿಲಿ ಗಣಿಗಾರಿಕೆ ಮಾಡ್ಕೊಂಡು ಮಜಾ ಮಾಡ್ಕೊಂಡಿರ್ತಿದ್ದೆ. ಆದಿತ್ಯ, ಅವ್ರು ಕೇಳ್ತಿರೋದು ಪ್ರಶ್ನೆ ರೆಡಿನಾ ಅಂತ. ಏನಂಕಲ್, ನನ್ಗಷ್ಟು ಇಂಗ್ಲೀಷ್ ಬರಲ್ವಾ?